ಆತ್ಮೀಯ ವಿದ್ಯಾರ್ಥಿಗಳೇ, ದೇಶೀಯ ವಿದ್ಯಾಶಾಲಾ ಸಮಿತಿಗೆ ನಿಮಗೆ ಸ್ವಾಗತ. ಸೊ ವೆಲ್ಕಮ್ ಟು ಸೆಕೆಂಡ್ PUC ಫಿಸಿಕ್ಸ್ ಪ್ರಾಕ್ಟಿಕಲ್ಸ್ ವೆಲ್ಕಮ್ ಟು DSPU ಇಂಡಿಪೆಂಡೆಂಟ್ ಕಾಲೇಜ್. ನಾನು ಇವತ್ತಿನ ಸೆಷನ್ನಲ್ಲಿ ಫೋಕಲ್ ಲೆಂತ್ ಆಫ್ ಕಾನ್ವೆಕ್ಸ್ ಲೆನ್ಸ್ ಹೇಗೆ ಡಿಟರ್ಮಿನ್ ಮಾಡೋದು. ಸೊ ದೇರ್ ಆರ್ ಸೋ ಮೆನಿ ಮೆಥಡ್ಸ್ ಆಫ್ ಡಿಟರ್ಮಿಂಗ್ ಫೋಕಲ್ ಲೆಂತ್. ಭಾಳ ಬೇರೆ ಬೇರೆ ಮೆಥಡಲ್ಲೂ ಸಹಿತ ನಾವು ಫೋಕಲ್ ಲೆಂತನ್ನು ಮೆಜರ್ ಮಾಡ್ಬೋದು. ಬೈ ಮೆಜರಿಂಗ್ ಆಬ್ಜೆಕ್ಟ್ ಡಿಸ್ಟೆನ್ಸ್ UV ಮೆಥಡ್ ಅಂತ ಕರಿತೀವಿ, ಇನ್ನೊಂದು ಶಿಫ್ಟ್ ಮೆಥಡ್ ಅಂತ ಕರಿತೀವಿ. ಸೊ ಮತ್ತು ಇನ್ನೊಂದು ಈಗ ನಾವು ಮಾಡೋ ಮೆಥಡ್ ಯಾವುದಪ್ಪ ಅಂತಂದರೆ, ಗ್ರಾಫನ್ನು ಪ್ಲಾಟ್ ಮಾಡಿಬಿಟ್ಟು ಆಬ್ಜೆಕ್ಟ್ ಡಿಸ್ಟೆನ್ಸ್ ಮತ್ತು ಇಮೇಜ್ ಡಿಸ್ಟೆನ್ಸ್ನ ಫೈಂಡ್ ಔಟ್ ಮಾಡಿಬಿಟ್ಟು ಗ್ರಾಫ್ ಪ್ಲಾಟ್ ಮಾಡಿ, ಸೊ ಈ ಎಕ್ಸ್ಪೆರಿಮೆಂಟಲ್ಲಿ ನಾವು ಕಾನ್ವೆಕ್ಸ್ ಲೆನ್ಸನ್ನು ಫೈಂಡ್ ಔಟ್ ಮಾಡ್ತೀವಿ. ಈ ಏಮ್ ಆಫ್ ದಿ ಎಕ್ಸ್ಪೆರಿಮೆಂಟ್ ಏನು ಹೇಳುತ್ತಪ್ಪ ಅಂತಂದರೆ, ಸೊ ಡಿಟರ್ಮಿನ್ ದಿ ಫೋಕಲ್ ಲೆಂತ್ ಆಫ್ ದಿ ಕಾನ್ವೆಕ್ಸ್ ಲೆನ್ಸ್ ಬೈ ಪ್ಲಾಟಿಂಗ್ ಎ ಗ್ರಾಫ್ ಆಫ್ U ವರ್ಸಸ್ V. ಸೊ U ವರ್ಸಸ್ V ಗ್ರಾಫನ್ನು ಪ್ಲಾಟ್ ಮಾಡಿಬಿಟ್ಟು ನಾವು ಫೋಕಲ್ ಲೆಂತನ್ನು ಇಲ್ಲಿ ಫೈಂಡ್ ಔಟ್ ಮಾಡ್ತೀವಿ. ಈ ಆಪ್ರೇಟರ್ಸ್, ಈ ಎಕ್ಸ್ಪೆರಿಮೆಂಟಲ್ಲಿ ನಮಗೆ ಏನೆಲ್ಲ ಆಪ್ರೇಟರ್ಸ್ ಬೇಕಪ್ಪ ಅಂತಂದರೆ, ಆಪ್ಟಿಕಲ್ ಬೆಂಚ್ ಅಂತ ಹೊಸ ಆಪ್ರೇಟರ್ಸು. ಮೊದಲೆಲ್ಲ ಸ್ಕ್ರೀನ್ ಇಟ್ಕೊಂಡು ನಾವು ಇಮೇಜ್ ಫಾರ್ಮೇಷನ್ ಮಾಡ್ಕೊಂಡು ಅದರ ಫೋಕಲ್ ಲೆಂತ್ನ ಫೈಂಡ್ ಔಟ್ ಮಾಡ್ತಿದ್ವಿ. ಈಗ ಹೊಸ ಸಿಲೆಬಸ್ಸಲ್ಲಿ ನಮಗೆ ಆಪ್ಟಿಕಲ್ ಬೆಂಚ್ ಅನ್ನೋ ಒಂದು ಹೊಸ ಇನ್ಸ್ಟ್ರೂಮೆಂಟ್ ಬಂದಿದೆ. ಆಪ್ಟಿಕಲ್ ಬೆಂಚನ್ನು ಯೂಸ್ ಮಾಡಿ ನಾವು ಇಲ್ಲಿ ಇದರ ಫೋಕಲ್ ಲೆಂತ್ನ ಫೈಂಡ್ ಔಟ್ ಮಾಡ್ತೀವಿ. ಆ ಆಪ್ಟಿಕಲ್ ಬೆಂಚಲ್ಲಿ ಏನೇನಿದ್ದಾವೆ ಅಂದರೆ, 2 ಶಾರ್ಪ್ ಎಡ್ಜ್ಡ್ ಪಿನ್ಸ್ ಇರ್ತವೆ, ಒಂದು ಇಮೇಜ್ ಪಿನ್ನು ಮತ್ತೊಂದು ಆಬ್ಜೆಕ್ಟ್ ಪಿನ್ ಅಂತ. ಈಗ ನೆಕ್ಸ್ಟು ಕಾನ್ವೆಕ್ಸ್ ಲೆನ್ಸ್ ಆಫ್ ಫೋಕಲ್ ಲೆಂತ್ ಲೆಸ್ ದ್ಯಾನ್ 20 ಸೆಂಟಿಮೀಟರ್ ಇರುವಂಥ ಫೋಕಲ್ ಲೆಂತ್ ಇರೋಂಥ ನಾವು ಕಾನ್ವೆಕ್ಸ್ ಲೆನ್ಸನ್ನು ಯೂಸ್ ಮಾಡ್ತೀವಿ. ನಾನು ಇಲ್ಲಿ ಯೂಸ್ ಮಾಡ್ತಿರೋದು 10 ಸೆಂಟಿಮೀಟರ್ ಫೋಕಲ್ ಲೆಂತ್ ಇರೋಂಥ ಕಾನ್ವೆಕ್ಸ್ ಲೆನ್ಸನ್ನು ನಾನು ಯೂಸ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಆಪ್ರೇಟರ್ಸಲ್ಲಿ ಮತ್ತೇನಿದ್ದಾವೆ ಅಂತಂದರೆ, 3 ಅಪ್ರೈಟ್ಸ್ ವಿತ್ ಕ್ಲ್ಯಾಂಪ್ಸ್ ಇದ್ದಾವೆ. ಆ ಪಿನ್ನನ್ನು ಹೋಲ್ಡ್ ಮಾಡಲಿಕ್ಕೆ 3 ಅಪ್ರೈಟ್ಸ್ ಇದ್ದಾವೆ. ಒಂದು ಲೆನ್ಸ್ ಸ್ಟ್ಯಾಂಡು, ಇನ್ನು 2 ಪಿನ್ ಸ್ಟ್ಯಾಂಡ್ಗಳಿದ್ದಾವೆ. ಹಾಗಾಗಿ 3 ಅಪ್ರೈಟ್ಸ್ ವಿತ್ ಕ್ಲ್ಯಾಂಪ್ಸ್ ಆ್ಯಂಡ್ ಮೀಟರ್ ಸ್ಕೇಲ್. ಅದರಲ್ಲೇ ಮೀಟರ್ ಸ್ಕೇಲ್ ಅಟ್ಯಾಚ್ ಆಗಿದೆ. ಈ ಪ್ರಿನ್ಸಿಪಲ್ ಏನು ಹೇಳುತ್ತೆ, the object distance must be greater than the focal length of the convex lens to get real and inverted image. ನಮಗೆ ಆಬ್ಜೆಕ್ಟ್ ಡಿಸ್ಟೆನ್ಸ್ ಎಷ್ಟಿರಬೇಕಪ್ಪ ಅಂದರೆ, ಫೋಕಲ್ ಲೆಂತ್ಗಿಂತ ಜಾಸ್ತಿ ಇರಬೇಕು. ಹಾಗಿದ್ದರೆ ಮಾತ್ರ ನಮಗೆ ರಿಯಲ್ ಮತ್ತು ಇನ್ವರ್ಟೆಡ್ ಇಮೇಜ್ ಬರುತ್ತೆ. ಹಾಗಾದ್ರೆ ಫೋಕಲ್ ಲೆಂತ್ ಅಂದರೆ ಏನು? ಇಟ್ ಈಸ್ ಅ ಡಿಸ್ಟೆನ್ಸ್ ಬಿಟ್ವೀನ್ ಆಪ್ಟಿಕ್ ಸೆಂಟರ್ ಆ್ಯಂಡ್ ಪ್ರಿನ್ಸಿಪಲ್ ಫೋಕಸ್. ಈಗ ಪ್ಯಾರಲಲ್ ಬೀಮ್ ಆಫ್ ರೇಸ್ನ ಇದು ಕನ್ವರ್ಜಿಂಗ್ ಲೆನ್ಸ್, ಕಾನ್ವೆಕ್ಸ್ ಲೆನ್ಸ್ ಅಂತಂದರೆ, ಸೊ ಪ್ಯಾರಲಲ್ ಬೀಮ್ ಆಫ್ ರೇಸ್ನ ಇನ್ಸಿಡೆಂಟ್ ಮಾಡಿದ್ರೆ ಅದೆಲ್ಲ ಒಂದು ಕಡೆ ಎಲ್ಲ ಕನ್ವರ್ಜ್ ಮಾಡುತ್ತೆ. ಆ ಡಿಸ್ಟೆನ್ಸಿಗೂ ಈ ಇದ್ರನ್ನ ಲೆನ್ಸನ್ನು ಆಪ್ಟಿಕ್ ಸೆಂಟ್ರಿಗೆ ಇರೋ ಡಿಸ್ಟೆನ್ಸಿಗೆ ನಾವು ಫೋಕಲ್ ಲೆಂತ್ ಅಂತ ಕರಿತೀವಿ. ಅದನ್ನು ನಾವಿಲ್ಲಿ ಫೈಂಡ್ ಔಟ್ ಮಾಡ್ತೀವಿ. ಎರಡನೇ ಪ್ರಿನ್ಸಿಪಲ್ ಏನು ಹೇಳುತ್ತಪ್ಪ ಅಂದರೆ, ವೆನ್ ಆಬ್ಜೆಕ್ಟ್ ಡಿಸ್ಟೆನ್ಸ್ ಈಸ್ ಈಕ್ವಲ್ ಟು ಟ್ವೈಸ್ ದಿ ಫೋಕಲ್ ಲೆಂತ್ ಆಫ್ ದಿ ಕಾನ್ವೆಕ್ಸ್ ಲೆನ್ಸ್, ದೆನ್ ದ ಇಮೇಜ್ ಡಿಸ್ಟೆನ್ಸ್ ವಿಲ್ ಬಿ ಈಕ್ವಲ್ ಟು ಟ್ವೈಸ್ ದಿ ಫೋಕಲ್ ಲೆಂತ್. ಯಾವಾಗ ನಾವು ಆಬ್ಜೆಕ್ಟನ್ನು 2F ಅಲ್ಲಿ ಇಡ್ತೀವೋ, ಇಮೇಜ್ ಫಾರ್ಮೇಷನ್ನು ಸಹಿತ 2F ಅಲ್ಲಿ ಆಗುತ್ತೆ. ಅದಷ್ಟು ಈ ಎಕ್ಸ್ಪೆರಿಮೆಂಟಿಗೆ ಸಂಬಂಧಪಟ್ಟಂಥ ಪ್ರಿನ್ಸಿಪಲ್ಸ್ಗಳು. ಈಗ ಫಾರ್ಮುಲಾ ಏನು ಯೂಸ್ ಮಾಡ್ತೀವಿ ಅಂತಂದರೆ, U ವರ್ಸಸ್ V ಗ್ರಾಫ್ನ ಪ್ಲಾಟ್ ಮಾಡ್ತೀವಿ. ಗ್ರಾಫ್ನ ಪ್ಲಾಟ್ ಮಾಡಿಬಿಟ್ಟು ಫೋಕಲ್ ಲೆಂತ್ನ ಕ್ಯಾಲ್ಕುಲೇಷನ್ ಮಾಡ್ಕೊಳ್ತೀವಿ. ಸೊ ಎಕ್ಸ್ ಆ್ಯಕ್ಸಿಸಲ್ಲಿ OA ಮೆಜರ್ ಮಾಡ್ತೀವಿ, Y ಆ್ಯಕ್ಸಿಸಲ್ಲಿ OB ಮೆಜರ್ ಮಾಡ್ತೀವಿ. OA ಪ್ಲಸ್ OB ಬರೋದು 2F ಬರುತ್ತೆ ನಮಗೆ. ಹಾಗಾಗಿ 2F ಪ್ಲಸ್ 2F ಆಗಿ 2/4 ಮಾಡ್ತೀವಿ. ಮಾಡಿಬಿಟ್ಟು ನಾವು ಫೋಕಲ್ ಲೆಂತನ್ನು ಫೈಂಡ್ ಔಟ್ ಮಾಡ್ತೀವಿ. ಹಾಗಾಗಿ OA ಈಸ್ ದ ಇಮೇಜ್ ಡಿಸ್ಟೆನ್ಸ್ ಆ್ಯಂಡ್ OB ಈಸ್ ದ ಆಬ್ಜೆಕ್ಟ್ ಡಿಸ್ಟೆನ್ಸ್. ಅದನ್ನು ಮೆಜರ್ ಮಾಡಿ ನಾವು ಫೈಂಡ್ ಔಟ್ ಮಾಡ್ತೀವಿ. ಇನ್ನು ರೇ ಡಯಾಗ್ರಾಮಿಗೆ ಬರ್ತೀನಿ. ರೇ ಡಯಾಗ್ರಾಮಲ್ಲಿ ಸೊ ನಾವು ಈ ಲೆನ್ಸನ್ನು, ಕಾನ್ವೆಕ್ಸ್ ಲೆನ್ಸನ್ನು ಆಪ್ಟಿಕ್ ಬೆಂಚಲ್ಲಿ ಅದನ್ನು ಸೆಂಟ್ರಲ್ಲಿ ಇಟ್ಟಿದ್ದೀವಿ. ಎಲ್ಲಿಟ್ಟಿದ್ದೀವಿ ಅಂತಂದರೆ, ಸೊ F ಮತ್ತು ಈ F ನಡುವೆ ಅಂದರೆ ಸೆಂಟ್ರಲ್ ಪೊಸಿಷನಲ್ಲಿ ನಾವು ಕಾನ್ವೆಕ್ಸ್ ಲೆನ್ಸನ್ನ ಇಟ್ಟಿದ್ದೀವಿ. ಅದರ ಲೆಫ್ಟ್ ಸೈಡಿಗೆ ಆಬ್ಜೆಕ್ಟ್ ಪಿನ್ನನ್ನು ಇಟ್ಟಿರ್ತೀವಿ. ಈ ಕಡೆ ರೈಟ್ ಸೈಡಿಗೆ ಇಮೇಜ್ ಪಿನ್ನನ್ನು ಇಟ್ಟಿರ್ತೀವಿ. ಈಗ ಆಬ್ಜೆಕ್ಟನ್ನು ಬಿಟ್ವೀನ್ F1 2F ಇಟ್ಟರೆ ನಮಗೆ ರಿಯಲ್ ಆ್ಯಂಡ್ ಇನ್ವರ್ಟೆಡ್ ಇಮೇಜು ಫಾರ್ಮೇಷನ್ ಆಗುತ್ತೆ. ಅದನ್ನು ಈ ರೇ ಡಯಾಗ್ರಾಮಲ್ಲಿ ನಾನು ಇಲ್ಲಿ ಹೇಳ್ತೀನಿ. ಒಂದು ರೇ ಏನಿದೆ, ಸೊ ಈ ಆಬ್ಜೆಕ್ಟಿಂದ ಈ ಪ್ರಿನ್ಸಿಪಲ್ ಆಪ್ಟಿಕ್ ಸೆಂಟರ್ ಮುಖಾಂತರ ಹೋಗೋ ರೇ ಏನಾಗುತ್ತೆ ಅಂತಂದರೆ, ಅದೇನು ಡಿವಿಯೇಟ್ ಆಗಲ್ಲ. ಯಾಕೆಂದ್ರೆ ಅಲ್ಲೇ ಕರ್ವ್ಡ್ ಸರ್ಫೇಸ್ ಜಾಸ್ತಿ ಇರಲ್ಲ. ಹಾಗಾಗಿ ಅಲ್ಲೇನಾಗುತ್ತಪ್ಪ ಅಂದರೆ, ಈ ರೇ ಏನು ಆಬ್ಜೆಕ್ಟಿಂದ ಹೊರಟಂಥ ರೇ ಆಪ್ಟಿಕ್ ಸೆಂಟರ್ ಮುಖಾಂತರ ಏನು ಇಮೇಜ್ ಫಾರ್ಮೇಷನ್ ಮಾಡೋಕ್ಕೆ ಹೊರಡುತ್ತೋ, ಸೊ ಅದು ಇಟ್ ಡಸ್ ನಾಟ್ ಡಿವಿಯೇಟ್. ಅದೇ ಇನ್ನೊಂದು ರೇ, ಪ್ಯಾರಲಲ್ ಬೀಮ್ ಆಫ್ ರೇ ಏನಿದೆಯೋ, ಅದು ಈ ಕರ್ವ್ಡ್ ಸರ್ಫೇಸ್ ಬಿದ್ದ ತಕ್ಷಣ ಪ್ರಿನ್ಸಿಪಲ್ ಫೋಕಸ್ ಮುಖಾಂತರ ಬಂದುಬಿಟ್ಟು ಇಮೇಜ್ ಫಾರ್ಮೇಷನ್ನ ನಮಗೆ ಇದ್ರ ಮೇಲೆ ಇಮೇಜ್ ಪಿನ್ನಿಗೆ ನಮಗೆ ಅಲ್ಲಿ ಇನ್ವರ್ಟೆಡ್ ಇಮೇಜ್ ನಮಗೆ ಫಾರ್ಮೇಷನ್ ಆಗುತ್ತೆ. ಸೊ ಈ ಬೇಸಿಸ್ ಮೇಲೆ ನಾವೀಗಿಲ್ಲಿ ಅರೇಂಜ್ಮೆಂಟ್ ಮಾಡಿಕೊಂಡು ಸೊ ಇದನ್ನು ಎಕ್ಸ್ಪೆರಿಮೆಂಟ್ನ ಕಂಡಕ್ಟ್ ಮಾಡ್ತೀವಿ. ಈಗ ಇದರಲ್ಲಿ P1 ಅನ್ನೋದು ಆಬ್ಜೆಕ್ಟ್ ಪಿನ್ ಇದೆ, P2 ಇಮೇಜ್ ಪಿನ್ನು. ಸೊ ಇಮೇಜ್ ಫಾರ್ಮೇಷನ್ I ಇದೆ. ಹಾಗಾಗಿ L ಅನ್ನೋದು ಕಾನ್ವೆಕ್ಸ್ ಲೆನ್ಸ್, ಅದು ಇಲ್ಲಿ ಮಿರರ್ ಕಾನ್ವೆಕ್ಸ್ ಲೆನ್ಸ್ ಅದು. ಸೊ ಲೆನ್ಸನ್ನು ನಾವು ಯೂಸ್ ಮಾಡಿ ಇಲ್ಲಿ ಫೈಂಡ್ ಔಟ್ ಮಾಡ್ತೀವಿ. ಇದಿಷ್ಟು. ಇದನ್ನು ಯಾವಾಗ ಎಲ್ಲ ರೀಡಿಂಗ್ಸ್ನ ತೊಗೊಂಡ್ಬಿಟ್ಟು ಗ್ರಾಫನ್ನ ಪ್ಲಾಟ್ ಮಾಡ್ತೀವಿ. U ವರ್ಸಸ್ V ಗ್ರಾಫ್ನ ಪ್ಲಾಟ್ ಮಾಡ್ತೀವಿ. ಸೊ ದ ಗ್ರಾಫ್ ಈಸ್ ಒಬ್ಟೈನ್ಡ್ ಲೈಕ್ ದಿಸ್. ಇಲ್ಲಿ ಆಬ್ಜೆಕ್ಟ್ ಡಿಸ್ಟೆನ್ಸು -U, ಯಾಕೆಂತಂದರೆ ನಾವು ಮೆಜರ್ ಮಾಡೋವಂಥದ್ದು ಆಪ್ಟಿಕ್ ಸೆಂಟ್ರಿಂದ ಆಬ್ಜೆಕ್ಟ್ ಡಿಸ್ಟೆನ್ಸಿಗೆ ಆಪೋಸಿಟ್ ಆಗಿರೋದ್ರಿಂದ
ಸೊ ಹಾಗಾಗಿ ನಾವೇನು ಮಾಡ್ತೀವಿ -u ತಗೊಳ್ತೀವಿ. ಓಕೆ, ಸೊ ಈ ಡೈರೆಕ್ಷನ್ ಮೆಜರ್ ಮಾಡಿದರೆ ಅಕಾರ್ಡಿಂಗ್ ಟು ಸೈನ್ ಕನ್ವೆನ್ಷನ್, ಕಾರ್ಟೀಸಿಯನ್ ಸೈನ್ ಕನ್ವೆನ್ಷನ್ಸ್, ನಾವೇನು ಮಾಡ್ತೀವಿ ಈ ಡೈರೆಕ್ಷನಿಂದ ಆಪೋಸಿಟ್ ಆಪ್ಟಿಕ್ಸ್ ಆಲ್ ದ ಡಿಸ್ಟೆನ್ಸಸ್ ಆರ್ ಮೆಜರ್ಡ್ ಫ್ರಮ್ ಆಪ್ಟಿಕ್ ಸೆಂಟರ್. ಹಾಗೆ ಆಪ್ಟಿಕ್ ಸೆಂಟ್ರಿಂದ ಆಬ್ಜೆಕ್ಟಿಗೆ ಡಿಸ್ಟೆನ್ಸನ್ನು ಮೆಜರ್ ಮಾಡುವಾಗ ಏನು ಬರುತ್ತೆ ನಮಗೆ -u ಬರುತ್ತೆ. ಹಾಗಾಗಿ ನಾವು ಇಲ್ಲಿ ಗ್ರಾಫನ್ನು ಎರಡನೇ ಇದರಲ್ಲಿ ಗ್ರಾಫನ್ನು ಎರಡನೇ ಇದರಲ್ಲಿ ನಾವು ಇದನ್ನು ಪ್ಲಾಟ್ ಮಾಡ್ತೀವಿ. ಸೆಕೆಂಡ್ ಕೋಆರ್ಡಿನೇಟಲ್ಲಿ ನಾವು ಗ್ರಾಫನ್ನು ಪ್ಲಾಟ್ ಮಾಡ್ತೀವಿ. ಇದಿಷ್ಟು ಈ ಫಿಗರ್ನ ಎಕ್ಸ್ಪ್ಲನೇಷನ್ನು. ಈಗ ನಾನು ನೆಕ್ಸ್ಟು ಈಗ ಆಪ್ಟಿಕಲ್ ಬೆಂಚಲ್ಲಿ ಸೊ ಅರೇಂಜ್ಮೆಂಟ್ಸ್ನೆಲ್ಲ ಮಾಡಿಕೊಂಡು ನಿಮಗೆ 1 by 1 ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ನೋಡಿ, ಈಗ ನಾವು ರಫ್ ಫೋಕಲ್ ಲೆಂತನ್ನು ಸೊ ಡೈರೆಕ್ಟಾಗಿ ಕ್ಯಾಲ್ಕುಲೇಷನ್ ಮಾಡ್ಕೋಬೋದು. ಈಗ ನೋಡಿ, ಡಿಸ್ಟೆಂಟ್ ಆಬ್ಜೆಕ್ಟಿಗೆ ನಾನು ಕಾನ್ವೆಕ್ಸ್ ಲೆನ್ಸನ್ನು ಇಲ್ಲಿ ಇಟ್ಟಿದ್ದೀನಿ. ಡಿಸ್ಟೆಂಟ್ ಆಬ್ಜೆಕ್ಟಿಗೆ ಈ ಸ್ಕ್ರೀನ್ನ ಅಡ್ಜಸ್ಟ್ ಮಾಡ್ತೀನಿ. ಸೊ ಈ ಸ್ಕ್ರೀನ್ ಎಲ್ಲಿಗೆ ಇಮೇಜ್ ಫಾರ್ಮೇಷನ್ನು ಕ್ಲಿಯರಾಗಿ ಇಮೇಜ್ ಫಾರ್ಮೇಷನ್ ಬರುತ್ತೋ ಅಲ್ಲಿಗೆ ನಾನು ಈ ಡಿಸ್ಟೆನ್ಸನ್ನು ಮೆಜರ್ ಮಾಡ್ತೀನಿ ಸ್ಕೇಲ್ ತೊಗೊಂಡು. ಆಗ ನಮಗೆ ರಫ್ ಫೋಕಲ್ ಲೆಂತ್ ಸಿಗುತ್ತೆ. ಸೊ ನೋಡಿ, ಎಕ್ಸಾಕ್ಟ್ಲಿ 10 ಸೆಂಟಿಮೀಟ್ರಿಗೆ ನಮಗೆ ಫೋಕಲ್ ಲೆಂತ್ ಬಂದಿದೆ. ಸೊ ಈ 10 ಸೆಂಟಿಮೀಟರ್ ಲೆನ್ಸನ್ನೇ ನಾನು ಅಲ್ಲೂ ಸಹಿತ ಆ ಲೆನ್ಸನ್ನು ಯೂಸ್ ಮಾಡಿ ಈಗ ನಾನು ಅದರ ಫೋಕಲ್ ಲೆಂತನ್ನು ಬೈ UV ಗ್ರಾಫ್ ಮೆಥಡಲ್ಲಿ ನಾನು ಅದನ್ನ ಕ್ಯಾಲ್ಕುಲೇಷನ್ ಮಾಡ್ಕೊಳ್ತೀನಿ. ಈಗ ಫಸ್ಟು ಆಬ್ಜೆಕ್ಟ್ ಡಿಸ್ಟೆನ್ಸನ್ನು ಈ ಆಪ್ಟಿಕಲ್ ಬೆಂಚಲ್ಲಿ ಒಂದ್ಸರಿ ಆಪ್ಟಿಕಲ್ ಬೆಂಚನ್ನೆಲ್ಲ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ನೋಡಿ, ಅದರಲ್ಲಿ ನಾವು ಆವಾಗಲೇ ಹೇಳ್ತೀವಿ. ಸೊ 2 ಅಪ್ರೈಟ್ಸ್ ಇರುತ್ತೆ, 3 ಅಪ್ರೈಟ್ಸ್ ಇದ್ದಾವೆ. ಇದು ಆಬ್ಜೆಕ್ಟ್ ಪಿನ್ನು. ಸೊ ಇದು ಲೆನ್ಸು, ಕಾನ್ವೆಕ್ಸ್ ಲೆನ್ಸನ್ನು ಇನ್ ಬಿಟ್ವೀನ್ 2 ಅಪ್ರೈಟ್ಸ್ ನಡುವೆ ಈ ಕಾನ್ವೆಕ್ಸ್ ಲೆನ್ಸನ್ನು ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಇದು ಇಮೇಜ್ ಪಿನ್ನು. ಈ ಇಮೇಜ್ ಪಿನ್ನನ್ನು ರೆಫರೆನ್ಸಿಗೆ ಇಟ್ಕೊಂಡು ನಾವು ಅಲ್ಲಿ ಇನ್ವರ್ಟೆಡ್ ಇಮೇಜನ್ನು ಸೊ ನಾವು ಗೆಟ್ ಮಾಡ್ತೀವಿ. ಈಗ ಇಲ್ಲಿ ಆಬ್ಜೆಕ್ಟ್ ಡಿಸ್ಟೆನ್ಸ್ ಎಷ್ಟಿರಬೇಕಪ್ಪ ಅಂದರೆ ಗ್ರೇಟರ್ ದ್ಯಾನ್ ಫೋಕಲ್ ಲೆಂತ್ ಅಂತ ಹೇಳಿದ್ದಾನೆ. ಹಾಗಾಗಿ 10 ಸೆಂಟಿಮೀಟ್ರು, ನಾನು ಆಲ್ಮೋಸ್ಟ್ ಈಗ 16 ಸೆಂಟಿಮೀಟ್ರಿಗೆ 18 ಸೆಂಟಿಮೀಟ್ರಿಗೆ ಆಬ್ಜೆಕ್ಟ್ ಡಿಸ್ಟೆನ್ಸನ್ನು ಇಟ್ಕೊಂಡಿದ್ದೀನಿ. ಈಗ ನೀವು ಈ ಇಮೇಜ್ ಪಿನ್ನನ್ನು ಅಡ್ಜಸ್ಟ್ ಮಾಡಬೇಕು. ಈಗ ಇಲ್ಲಿ ಇನ್ವರ್ಟೆಡ್ ಇಮೇಜು ನಮಗೆ ಕಾಣಿಸ್ತಾ ಇದೆ. ಈ ಇನ್ವರ್ಟೆಡ್ ಇಮೇಜು ಇದ್ರ ಮೇಲೆ ಈ ಇಮೇಜ್ ಪಿನ್ ಮೇಲೆ ಇನ್ವರ್ಟೆಡ್ ಇಮೇಜ್ನ ಫಾರ್ಮೇಷನ್ ಆಗಿರುತ್ತೆ. ಸೊ ಈಗ ಹೆಂಗೆ ಅಡ್ಜಸ್ಟ್ ಮಾಡಬೇಕಪ್ಪ ಅಂತಂದರೆ, ಸೊ ಈ ಎರಡು ಪಿನ್ನುಗಳು ಸಹಿತ ವರ್ಟಿಕಲ್ ಆಗಿ ಜೊತೆಗೆ ಹೋಗಬೇಕು, ಜೊತೆಗೆ ಬರಬೇಕು. ಸೊ ಕೆಲವು ಸಮಯ ಏನಾಗುತ್ತೆ, ಒಂದು ಪಿನ್ ಈ ಕಡೆ ಹೋದರೆ ಈ ಕಡೆ ಆಗುತ್ತೆ. ಹಾಗಾಗಿ ಇದು ಪ್ಯಾರಲಾಕ್ಸ್ ಆಗಿರುತ್ತೆ. ಈ ಪ್ಯಾರಲಾಕ್ಸನ್ನು ಅವಾಯ್ಡ್ ಮಾಡಲಿಕ್ಕೆ ನಾವು ಇಲ್ಲಿ ಅಡ್ಜಸ್ಟ್ಮೆಂಟ್ನ ಕರೆಕ್ಟಾಗಿ ಮಾಡ್ಕೋಬೇಕು. ಮಾಡ್ಕೊಂಡು ಆದಮೇಲೆ ನಾವು ಆಬ್ಜೆಕ್ಟ್ ಡಿಸ್ಟೆನ್ಸು ಮತ್ತು ಇಮೇಜ್ ಡಿಸ್ಟೆನ್ಸನ್ನು ಮೆಜರ್ ಮಾಡಬೇಕು. ಈಗ ನೋಡಿ, ಈಗ ನಾನು ಸೆಟ್ ಮಾಡಿದ್ದೀನಿ. ಈಗ ಇಲ್ಲಿ ಎರಡು ಪಿನ್ಗಳು ಕೋಯಿನ್ಸೈಡ್ ಆಗ್ತಾ ಇಲ್ಲ. ಸೊ ಇಲ್ಲಿ ಪ್ಯಾರಲಾಕ್ಸ್ ಇದೆ. ಈ ಪ್ಯಾರಲಾಕ್ಸನ್ನು ನೋಡಿಬಿಟ್ಟು ಆಮೇಲೆ ಅದನ್ನು ಸೆಟ್ ಮಾಡಿ ಆಮೇಲೆ ಹೇಗೆ ನಾವು ಅದನ್ನ ಪ್ಯಾರಲಾಕ್ಸನ್ನು ರಿಮೂವ್ ಮಾಡಿದ್ದೀವಿ ಅನ್ನೋದನ್ನು ಸಹಿತ ನೀವು ಆಮೇಲೆ ನೋಡ್ಕೋಬೋದು. ಈಗ ನೋಡಿ, ಈಗ ಇಲ್ಲಿ ಈಗ ನೋಡಿ ಮೂವ್ ಮಾಡಿದ್ರೆ ಎರಡು ಜೊತೆಗೆ ಜೊತೆಗೆ ಬರಲ್ಲ. ಸೊ ಪಿನ್ಗಳು ಡಿಫ್ರೆನ್ಸ್ ಆಗಿ ಮೂವ್ ಆಗ್ತಿದ್ದಾವೆ. ಈಗ ನಾನು ಅದನ್ನ ಪ್ಯಾರಲಾಕ್ಸನ್ನು ರಿಮೂವ್ ಮಾಡಿ ನಿಮಗೆ ತೋರಿಸ್ತೀನಿ. ಸೊ ಕರೆಕ್ಟಾಗಿ ಎರಡು ಪಿನ್ಗಳು ವರ್ಟಿಕಲ್ಲಾಗಿ ಸೇಮ್ ಡೈರೆಕ್ಷನಾಗಿ ಲೆಫ್ಟಿಗೆ ಮತ್ತು ಸೇಮ್ ಡೈರೆಕ್ಷನಲ್ಲಿ, ಸೊ ಒಂದೇ ವರ್ಟಿಕಲ್ ಲೈನಲ್ಲಿ ಎರಡೂ ಸಹಿತ ಮೂವ್ ಆಗ್ತವೆ. ನೋಡ್ರಿ, ಈಗ ಬನ್ನಿ ಈ ಕಡೆ. ಈಗ ನೋಡಿ, ಸೊ ಎರಡು ಪಿನ್ಗಳು ಸಹಿತ ಒಂದೇ ವರ್ಟಿಕಲ್ ಲೈನಲ್ಲಿ, ಸೊ ಲೆಫ್ಟ್ ಸೈಡು ಮತ್ತು ರೈಟ್ ಸೈಡು ಜೊತೆಯಲ್ಲೇ ಮೂವ್ ಆಗ್ತವೆ. ಆ ರೀತಿಯಲ್ಲಿ ನಾವು ಈ ಇಮೇಜ್ ಪಿನ್ನನ್ನು ಸೆಟ್ ಮಾಡಬೇಕು. ಆವಾಗ ನಾವು ರೀಡಿಂಗ್ಸ್ನ ತೊಗೋಬೇಕು. ಈಗ ಅದಕ್ಕೆ ರೀಡಿಂಗ್ಸಿಗೆ ಫಸ್ಟ್ ರೀಡಿಂಗ್ಸ್ನ ನಾನು ಆಬ್ಜೆಕ್ಟ್ ಡಿಸ್ಟೆನ್ಸನ್ನು 18 ಸೆಂಟಿಮೀಟ್ರಿಗೆ ಇಟ್ಕೊಂಡಿದ್ದೀನಿ. ಈಗ ಇಮೇಜ್ ಡಿಸ್ಟೆನ್ಸನ್ನು ಎಷ್ಟು ಅನ್ನೋದನ್ನ ಮೆಜರ್ ಮಾಡ್ಕೊಳ್ತೀನಿ ಆಪ್ಟಿಕಲ್ ಬೆಂಚಲ್ಲಿ. ಸೊ ಈಗ ಆಬ್ಜೆಕ್ಟ್ ಡಿಸ್ಟೆನ್ಸು 18 ಸೆಂಟಿಮೀಟ್ರು. ಇಮೇಜ್ ಡಿಸ್ಟೆನ್ಸು ಸೊ ಇದರಲ್ಲಿ ಲೆಸ್ ಮಾಡಿದ್ರೆ ಇಲ್ಲಿ ಬರುತ್ತೆ. ನಾನು ಹಾಗೇ ಡೈರೆಕ್ಟಾಗಿ ಸ್ಕೇಲ್ ಇಟ್ಕೊಂಡೆ ಮೆಜರ್ ಮಾಡ್ತಿದ್ದೀನಿ. ಸೊ ಎಷ್ಟು ಬರುತ್ತಪ್ಪ ಅಂತಂದರೆ, ಸೊ 30 ಇದಕ್ಕೆ 25.5 ಸೆಂಟಿಮೀಟ್ರು. ಸೊ ನಮಗೆ ಅಲ್ಲಿ ಇಮೇಜ್ ಫಾರ್ಮೇಷನ್ 18 ಸೆಂಟಿಮೀಟ್ರಿಗೆ ಬರ್ತಾ ಇದೆ. ಅದೇ ರೀತಿ ನೆಕ್ಸ್ಟ್ ಏನು ಮಾಡ್ತೀನಿ ಈಗ ಅಂತಂದರೆ, ಆಬ್ಜೆಕ್ಟ್ ಡಿಸ್ಟೆನ್ಸನ್ನು 20 ಸೆಂಟಿಮೀಟ್ರಿಗೆ ಇಟ್ಕೊಳ್ತೀನಿ. ಆಬ್ಜೆಕ್ಟ್ ಡಿಸ್ಟೆನ್ಸ್ ಜಾಸ್ತಿ ಆದಷ್ಟು ಇಮೇಜ್ ಡಿಸ್ಟೆನ್ಸ್ ಕಡಿಮೆ ಆಗ್ತಾ ಬರುತ್ತೆ. ಸೊ ಈಗ ಒಂದು ಸೆಕೆಂಡ್ ಮತ್ತೆ ಈಗ ನೋಡ್ತಾ ಹೋದರೆ ನಿಮಗೆ ಪ್ಯಾರಲಾಕ್ಸ್ ಕಾಣುತ್ತೆ. ಈಗ ಮತ್ತೆ ಅದನ್ನ ನಾನು ಅಡ್ಜಸ್ಟ್ ಮಾಡ್ಕೊಳ್ತೀನಿ. ಸೊ ನೀಟಾಗಿ ಇದನ್ನು ಸೆಟ್ ಮಾಡ್ಕೊಂಡ್ರೆ ಒಂದು ಸೆಕೆಂಡ್ ಮತ್ತೆ ಮೂವ್ ಮಾಡ್ತೀನಿ. ಹೀಗೆ ಮೂವ್ ಮಾಡಿಬಿಟ್ಟು ಅದನ್ನು ಸೆಟ್ ಮಾಡ್ತೀನಿ. ಆಗ ಮತ್ತೊಂದು ಸೆಕೆಂಡ್ ನಾನು ರೀಡಿಂಗ್ಸ್ನ ನೋಡ್ತಾ ಹೋಗ್ತೀನಿ. ನೋಡಿ, ಈಗ ಮತ್ತೆ ಇಮೇಜ್ ಫಾರ್ಮೇಷನ್ ಕರೆಕ್ಟಾಗಿ ಬಂದಿದೆ. ರೀಡಿಂಗ್ಸ್ ಅಲ್ಲಿ ತೆಗೆದಿಲ್ಲ, ಅಲ್ಲಿ ತಕ್ಕೊಡಗ್ರಿ.
ಇಲ್ಲಿ ಈಗ 20 ಸೆಂಟಿಮೀಟ್ರಿಗೆ ಆಬ್ಜೆಕ್ಟ್ ಡಿಸ್ಟೆನ್ಸನ್ನು ಇಟ್ಟಿದ್ದೀನಿ. ಆಬ್ಜೆಕ್ಟ್ ಡಿಸ್ಟೆನ್ಸನ್ನು 20 ಸೆಂಟಿಮೀಟ್ರಿಗೆ ಇಟ್ಕೊಂಡಿದ್ದೀನಿ. ಈಗ ಇಮೇಜ್ ಫಾರ್ಮೇಷನ್ನು ಎಷ್ಟಕ್ಕಿದೆಯಪ್ಪ ಅಂತಂದರೆ, ಈಗ ಇಲ್ಲಿ ಸ್ಕೇಲ್ ಇಟ್ಕೊಂಡು ಮೆಜರ್ ಮಾಡ್ತೀನಿ ನಾನು. ಸಮ್ ಅರೌಂಡ್ 22.5 ಬರ್ತಾ ಇದೆ. ನೆಕ್ಸ್ಟು ಆಬ್ಜೆಕ್ಟ್ ಡಿಸ್ಟೆನ್ಸನ್ನು 22 ಸೆಂಟಿಮೀಟ್ರಿಗೆ ಇಟ್ಕೊಳ್ತೀನಿ. ಸೊ ಇಮೇಜ್ ಫಾರ್ಮೇಷನ್ ಎಷ್ಟಕ್ಕೆ ಬರುತ್ತಪ್ಪ ಅಂತಂದರೆ, ಒನ್ಸ್ ಅಗೇನ್ ಈಗ ನೆಕ್ಸ್ಟು ಆಬ್ಜೆಕ್ಟ್ ಡಿಸ್ಟೆನ್ಸನ್ನು 22 ಸೆಂಟಿಮೀಟ್ರಿಗೆ ಇಟ್ಕೊಳ್ತೀನಿ. ಸೇಮ್ ಪ್ರೊಸೀಜರ್ನ ಮೂವ್ ಮಾಡ್ತಾ ಮತ್ತೆ ಇಲ್ಲಿ ನಾನು ಅಡ್ಜಸ್ಟ್ ಮಾಡ್ತಾ ಹೋಗ್ತೀನಿ. ಸೊ 22 ಸೆಂಟಿಮೀಟ್ರಿಗೆ ಇಟ್ಟರೆ 19.2 ಸೆಂಟಿಮೀಟ್ರಿಗೆ ನಮಗೆ ಇಮೇಜ್ ಡಿಸ್ಟೆನ್ಸ್ ಬರ್ತಾ ಹೋಗಿದೆ. ಸೊ ನೆಕ್ಸ್ಟ್ ಏನು ಮಾಡ್ತೀನಿ, ಒನ್ಸ್ ಅಗೈನ್ ಮತ್ತೆ 24 ಸೆಂಟಿಮೀಟ್ರಿಗೆ ಆಬ್ಜೆಕ್ಟ್ ಡಿಸ್ಟೆನ್ಸನ್ನು ಇಟ್ಕೊಳ್ತೀನಿ. ಮತ್ತೆ ಈಗ ಇದನ್ನೆಲ್ಲ ಅಡ್ಜಸ್ಟ್ ಮಾಡ್ತಾ ಹೋಗ್ತೀನಿ. ಸೊ ಅಡ್ಜಸ್ಟ್ ಮಾಡ್ತಾ ಹೋದಂಗೂ ಸಹಿತ ಮತ್ತೊಂದು ಅಗೈನ್ ನಿಮಗೆ ಇಮೇಜ್ ಡಿಸ್ಟೆನ್ಸ್ ಎಷ್ಟು ಬರುತ್ತಪ್ಪ ಅಂದರೆ 24ಗೆ 18 ಬರುತ್ತೆ. ಅದೇ ರೀತಿ ಒನ್ಸ್ ಅಗೈನ್ ಇದೇ ರೀತಿ ಎಕ್ಸ್ಪೆರಿಮೆಂಟ್ಸನ್ನು ನಾನು 2 ಸೆಂಟಿಮೀಟ್ರ್ ಆಬ್ಜೆಕ್ಟ್ ಡಿಸ್ಟೆನ್ಸನ್ನು ಇನ್ಕ್ರೀಸ್ ಮಾಡ್ತಾ ಹೋಗ್ತೀನಿ. ಸೊ ಇಮೇಜ್ ಡಿಸ್ಟೆನ್ಸನ್ನು ಮೆಜರ್ ಮಾಡ್ತಾ ಹೋಗ್ತೀನಿ. ಸೊ ಮೆಜರ್ ಮಾಡ್ತಾ ಹೋದಂಗೂ ಸಹಿತ ನಮಗೆ ರೀಡಿಂಗ್ಸು ಇದೇನಿದೆಯೋ ಆ ಬೇಸಿಸ್ ಮೇಲೆ ನಾನೆಲ್ಲ ಟ್ಯಾಬ್ಲೆಟ್ ಮಾಡ್ಕೊಂಡಿದ್ದೀನಿ. ಈ ಎಕ್ಸ್ಪೆರಿಮೆಂಟ್ಸನ್ನು ಈ ಅಬ್ಸರ್ವೇಷನ್ಸನ್ನು ನೋಡಿಕೊಂಡು ಈಗ ಗ್ರಾಫನ್ನು ಪ್ಲಾಟ್ ಮಾಡ್ತೀನಿ. ಸೊ ಇದಿಷ್ಟು ಈ ರೀಡಿಂಗ್ಸನ್ನ ಈ ಆಪ್ಟಿಕಲ್ ಬೆಂಚಲ್ಲಿ ನಾವು ಯಾವ ರೀತಿಯಲ್ಲಿ ರೀಡಿಂಗ್ಸ್ನ ತೊಗೋಬೇಕು ಅನ್ನೋದನ್ನ ಸೊ ಡೀಟೇಲಾಗಿ ಹೇಳಿದ್ದೀನಿ. ಸೊ ಅದರ ಬೇಸಿಸ್ ಮೇಲೆ ನೀವೆಲ್ಲ ರೀಡಿಂಗ್ಸ್ನ ತೊಗೋಬೇಕು. ತೊಗೊಂಡಾದ್ಮೇಲೆ ಗ್ರಾಫನ್ನು ಪ್ಲಾಟ್ ಮಾಡಬೇಕು. ಯು ವರ್ಸಸ್ ವಿ ಗ್ರಾಫನ್ನು ಪ್ಲಾಟ್ ಮಾಡಬೇಕು. ನೋಡಿ, ಈಗ ಆಪ್ಟಿಕಲ್ ಬೆಂಚನ್ನ ಯೂಸ್ ಮಾಡಿಕೊಂಡು ಈ ರೀಡಿಂಗ್ಸ್ನ ನಾನು ಫೋಕಲ್ ಲೆಂತ್ ಆಫ್ ಕಾನ್ವೆಕ್ಸ್ ಲೆನ್ಸ್ ರೀಡಿಂಗ್ಸ್ನೆಲ್ಲ ಈ ರೀಡಿಂಗ್ಸ್ನ ಟ್ಯಾಬ್ಲರ್ ಕಾಲಮಲ್ಲಿ ತೊಗೊಂಡಿದ್ದೀನಿ. ಆಬ್ಜೆಕ್ಟ್ ಡಿಸ್ಟೆನ್ಸು ಮತ್ತು ಇಮೇಜ್ ಡಿಸ್ಟೆನ್ಸನ್ನು ಈಗ ಇಲ್ಲಿ ಗ್ರಾಫನ್ನು ಪ್ಲಾಟ್ ಮಾಡಬೇಕು. ಈ ಗ್ರಾಫ್ನ ಪ್ಲಾಟ್ ಮಾಡುವಾಗ ಈ ವೈ ಆ್ಯಕ್ಸಿಸಲ್ಲಿ ಇಮೇಜ್ ಡಿಸ್ಟೆನ್ಸನ್ನು ತೊಗೊಳ್ತೀನಿ. ಹಾಗೆಯೇ ಎಕ್ಸ್ ಆ್ಯಕ್ಸಿಸಲ್ಲಿ ಆಬ್ಜೆಕ್ಟ್ ಡಿಸ್ಟೆನ್ಸ್ ಯು ಇನ್ ಸೆಂಟಿಮೀಟ್ರಲ್ಲಿ ತೊಗೊಳ್ತೀನಿ. ಈಗ ಇಲ್ಲಿ ಸ್ಕೇಲ್ ಹೆಂಗೆ ಚೂಸ್ ಮಾಡ್ಕೊಂಡಿದ್ದೀನಿ ಅಂತಂದರೆ, ಪ್ರತಿ 1 ಸೆಂಟಿಮೀಟ್ರಿಗೂ ಇಮೇಜ್ ಡಿಸ್ಟೆನ್ಸನ್ನು ವೈ ಆ್ಯಕ್ಸಿಸಲ್ಲಿ 2 ಸೆಂಟಿಮೀಟ್ರ್ ಇಟ್ಕೊಂಡಿದ್ದೀನಿ. ಸೊ 2, 4, 6, 8, 10, 12, 14, 16 ಈ ರೀತಿ ಇನ್ಕ್ರೀಸ್ ಮಾಡ್ತಾ ಹೋಗಿದ್ದೀನಿ. ಅದೇ ರೀತಿ ಆಬ್ಜೆಕ್ಟ್ ಡಿಸ್ಟೆನ್ಸನ್ನು ಎಕ್ಸ್ ಆ್ಯಕ್ಸಿಸಲ್ಲಿ ಅದೂ ಅದೇ ರೀತಿ 2, 4, 6, 8, 10, 12, 14, 16 ಆ ಥರ ಸೊ ಸ್ಕೇಲ್ನ ಚೂಸ್ ಮಾಡ್ಕೊಂಡಿದ್ದೀನಿ. ಈಗ ಇಲ್ಲಿ ಸ್ಕೇಲ್ನ ಬರ್ಕೊಳ್ತೀನಿ. ಏನು ಸ್ಕೇಲ್ ಇಟ್ಕೊಂಡಿದ್ದೀನಿ ನಾನು ಅನ್ನೋದನ್ನ ಎಲ್ಲರೂ ಮಸ್ಟ್ ಆ್ಯಂಡ್ ಶುಡ್ ಬರೀಲೇಬೇಕು. ಸೊ ಸ್ಕೇಲ್ ಬರೀಲಿಲ್ಲ ಅಂತಂದರೆ ಇಲ್ಲಿ ರೀಡಿಂಗ್ಸ್ ಎಂಟ್ರಿ ಮಾಡೋದು ಕಷ್ಟ ಆಗುತ್ತೆ. ಹಾಗಾಗಿ ಎಕ್ಸ್ ಆ್ಯಕ್ಸಿಸ್ ಏನು ತೊಗೊಂಡಿದ್ದೀನಿ, 1 ಸೆಂಟಿಮೀಟ್ರ್ ಈಸ್ ಈಕ್ವಲ್ ಟು ಎಷ್ಟು ತೊಗೊಂಡಿದ್ದೀನಪ್ಪ ಅಂತಂದರೆ 2 ಸೆಂಟಿಮೀಟ್ರ್ ಆಬ್ಜೆಕ್ಟ್ ಡಿಸ್ಟೆನ್ಸ್ ತೊಗೊಂಡಿದ್ದೀನಿ. ಸೊ ಇದು ಆಬ್ಜೆಕ್ಟ್ ಡಿಸ್ಟೆನ್ಸು. ಹಾಗೆಯೇ ವೈ ಆ್ಯಕ್ಸಿಸಲ್ಲಿ 1 ಸೆಂಟಿಮೀಟ್ರ್ ಈಸ್ ಈಕ್ವಲ್ ಟು 2 ಸೆಂಟಿಮೀಟ್ರನ್ನ ಇಮೇಜ್ ಡಿಸ್ಟೆನ್ಸ್ ತೊಗೊಂಡಿದ್ದೀನಿ. ಸೊ ಈಗ ಗ್ರಾಫನ್ನು ಆ ರೀಡಿಂಗ್ಸ್ನ ನೋಡಿಬಿಟ್ಟು ಇಲ್ಲಿ ಫ್ಲಾಟ್ ಮಾಡ್ತಾ ಹೋಗ್ತೀನಿ. ಸೊ 18 ಸೆಂಟಿಮೀಟ್ರಿಗೆ ಎಷ್ಟಿದೆಯಪ್ಪ ಅಂದರೆ ಆಬ್ಜೆಕ್ಟ್ ಡಿಸ್ಟೆನ್ಸ್ 18 ಸೆಂಟಿಮೀಟ್ರಿಗೆ ಇಮೇಜ್ ಡಿಸ್ಟೆನ್ಸು 25.5 ಇದೆ. ಆಬ್ಜೆಕ್ಟ್ ಡಿಸ್ಟೆನ್ಸು ಇಲ್ಲಿ 18 ಸೆಂಟಿಮೀಟ್ರ್ ಇದೆ. ಸೊ ಇದಕ್ಕೆ ಇಮೇಜ್ ಡಿಸ್ಟೆನ್ಸು ಇಲ್ಲಿಗೆ ಬಂದರೆ ಇಲ್ಲಿಗೆ 25 ಇಲ್ಲಿದೆ. ಸೊ 18 ಅಂದರೆ ಈ ಇದರಲ್ಲಿ ಬರುತ್ತೆ, 24 ಇಲ್ಲಿಗೆ. ಸೊ 25.5 ಅಂದರೆ ಇಲ್ಲಿ 1 ಡಿವಿಷನ್ಗೆ 0.2, ಇಲ್ಲಿ 10 ಮನೆ ಇದೆ. ಹಾಗಾಗಿ 2/10 ಅಂದರೆ 1 ಮಿಲಿಮೀಟ್ರಿಗೆ 0.2 ಸೆಂಟಿಮೀಟ್ರ್ ಆಬ್ಜೆಕ್ಟ್ ಡಿಸ್ಟೆನ್ಸು. ಅದೇ ರೀತಿ ಇಮೇಜ್ ಡಿಸ್ಟೆನ್ಸು ಹಾಗೇ ಅದನ್ನು ಅದೇ ಸೇಮ್ ಸ್ಕೇಲ್ ತೊಗೊಂಡಿದ್ದೀನಿ. ಹಾಗಾಗಿ ಸೊ ಇಲ್ಲೂ 2/10 ಆಗಿದ್ದರಿಂದ 1 ಡಿವಿಷನ್ ಬೆಲೆ 0.2 ಆಗುತ್ತೆ. ಆ ಬೇಸಿಸ್ ಮೇಲೆ ಇಲ್ಲಿ 18 ಸೆಂಟಿಮೀಟ್ರಿಗೆ ಸೊ 25.5 ಇದೆ. ಅಲ್ಲಿಗೆ 25 ಇಲ್ಲಿಗಾದರೆ 1 ಮನೆಗೆ 0.2. ಸೊ 25.2, 25.4, 25 ಇಲ್ಲಿ ಬರುತ್ತೆ ಅದರದ್ದು. ಸೊ ಇಲ್ಲಿ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ ನೆಕ್ಸ್ಟ್ ರೀಡಿಂಗು ಆಬ್ಜೆಕ್ಟ್ ಡಿಸ್ಟೆನ್ಸು ಎಷ್ಟಿದೆ, 20 ಸೆಂಟಿಮೀಟ್ರಿಗೆ. ಆಬ್ಜೆಕ್ಟ್ ಡಿಸ್ಟೆನ್ಸ್ 20 ಸೆಂಟಿಮೀಟ್ರಿಗೆ ಇಮೇಜ್ ಡಿಸ್ಟೆನ್ಸ್ ಎಷ್ಟಿದೆಯಪ್ಪ ಅಂದರೆ 19.2 ಇದೆ. ಇಲ್ಲಿಗೆ ಬಂದರೆ 19 ಇದೆ. 20 ಸೆಂಟಿಮೀಟ್ರ್ ಇಲ್ಲಿಗೆ 19.2 ಅಂದರೆ ಇದರ ನೆಕ್ಸ್ಟ್ ಮನೆಗೆ 19.2 ಆಗುತ್ತೆ. ಸೊ ಇಲ್ಲೊಂದು ಪಾಯಿಂಟ್ನ ಮಾರ್ಕ್ ಮಾಡ್ಕೊಳ್ತಿದ್ದೀನಿ. ನೆಕ್ಸ್ಟು 20ಗೆ 22.5 ಇದೆ.
20ಗೆ 22.5 ಇದೆ, ಅದನ್ನು ಮಾರ್ಕ್ ಮಾಡ್ಕೊಳ್ತೀನಿ. 20 ಸೆಂಟಿಮೀಟ್ರಿಗೆ 20 ಸೆಂಟಿಮೀಟ್ರಿಗೆ ಎಷ್ಟಿದೆಯಪ್ಪ ಅಂತಂದರೆ 22.5 ಇದೆ. ಇಲ್ಲಿಗೆ 20, ಇಲ್ಲಿಗೆ 22.5 ಅಂದರೆ ಸೊ ಒಂದು ಮನೆಗೆ 0.2, 0.4 ಅಂದರೆ ಇಲ್ಲಿಗೆ ಬರುತ್ತದು. ನೆಕ್ಸ್ಟು 20 ಆಯಿತು. ಈಗ 22 ಸೆಂಟಿಮೀಟ್ರಿಗೆ 19.2 ಆಯಿತು. 22 ಸೆಂಟಿಮೀಟ್ರಿಗೆ 19.2 ಬರುತ್ತೆ. ಇಲ್ಲಿಗೆ 19.2 ಅಂದರೆ ನೆಕ್ಸ್ಟ್ ಒಂದು ಮನೆಗೆ ಬರುತ್ತೆ. ಇಲ್ಲಿ ಗ್ರಾಫ್ನ ಪ್ಲಾಟ್ ಮಾಡಿದ್ದೀನಿ. ನೆಕ್ಸ್ಟು 24ಗೆ ಸೊ 18 ಬರುತ್ತೆ. ನೆಕ್ಸ್ಟು 24 ಸೆಂಟಿಮೀಟ್ರಿಗೆ 18 ಇದೆ. 24 ಸೆಂಟಿಮೀಟ್ರು 18ಗೆ ಬಂದರೆ ಇಲ್ಲಿ ಬರುತ್ತೆ. ಸೊ ಕರೆಕ್ಟಾಗಿ ಎಕ್ಸಾಕ್ಟಾಗಿ ಈ ಲೈನಿಗೆ ಗ್ರಾಫ್ ಬರುತ್ತೆ, ಪಾಯಿಂಟ್ ಇಲ್ಲಿ ಬರುತ್ತೆ. ನೆಕ್ಸ್ಟ್ 26 ಸೆಂಟಿಮೀಟ್ರಿಗೆ 16.7 ಇದೆ. 26ಗೆ ಸೊ ಇಲ್ಲಿಗೆ ಬಂದರೆ 16.7 ಅಂದರೆ ಸೊ 246. ಸೊ ಇಲ್ಲಿ ಬರುತ್ತೆ. ಇಲ್ಲೊಂದು ಪಾಯಿಂಟ್ ಮಾರ್ಕ್ ಮಾಡ್ಕೊಳ್ತೀನಿ. ಲಾಸ್ಟ್ 28ಗೆ 14.8 ಇದೆ. 28ಗೆ 14 ಇಲ್ಲಿಗೆ ಬಂತು. 14.8 ಅಂದರೆ 4ನೇ ಮನೆಗೆ ಇಲ್ಲಿ ಬರುತ್ತೆ. ಸೊ ಈಗ ಒಂದು ಸ್ಮೂತ್ ಕರ್ವ್ ಹಾಕ್ಬಿಟ್ಟು ಗ್ರಾಫನ್ನು ಪ್ಲಾಟ್ ಮಾಡ್ತೀನಿ. ಸೊ ದ ಗ್ರಾಫ್ ಈಸ್ ಒಬ್ಟೈನ್ಡ್ ಲೈಕ್ ದಿಸ್. ಈ ರೀತಿ ಗ್ರಾಫ್ ಬಂತು. ಈಗ 45 ಡಿಗ್ರಿನಲ್ಲಿ ಇದನ್ನ ಇಂಟರ್ಸೆಕ್ಟ್ ಮಾಡ್ತೀನಿ. ಸೊ ಈ ರೀತಿ 45 ಡಿಗ್ರಿನಲ್ಲಿ ಮಾರ್ಕ್ ಮಾಡ್ತಾ ಹೋಗ್ತೀನಿ. ಎಲ್ಲಿ ಇಂಟರ್ಸೆಕ್ಟ್ ಆಗುತ್ತೋ ಅಲ್ಲಿ 2f ಆಬ್ಜೆಕ್ಟ್ ಡಿಸ್ಟೆನ್ಸ್ ಮತ್ತು ಇಮೇಜ್ ಡಿಸ್ಟೆನ್ಸ್ ಎರಡೂ ಸಹಿತ 2f ಆಗಿರುತ್ತೆ. ಸೊ ಈಗ ಇಲ್ಲಿ ಡ್ರಾ ಮಾಡಿಕೊಂಡ್ರೆ ಸಮ್ 21 ಬರ್ತಿದೆ. ಆರಿಜಿನಿಂದ 45 ಡಿಗ್ರಿನಲ್ಲಿ ಎಲ್ಲಿ ಕರ್ವ್ ಕಟ್ ಆಗುತ್ತೋ ಅಲ್ಲಿಗೆ ಲೈನ್ ಡ್ರಾ ಮಾಡ್ಕೊಳ್ತೀನಿ. ಈಗ ದಿಸ್ ಈಸ್ OA ಆ್ಯಂಡ್ ದಿಸ್ ಈಸ್ OB ತಗೊಳ್ತೀನಿ. ಈಗ F ಈಸ್ ಈಕ್ವಲ್ ಟು OA ಪ್ಲಸ್ OB ಡಿವೈಡೆಡ್ ಬೈ 4 ಫಾರ್ಮುಲಾ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀವಿ. ಸೊ OA ಡಿಸ್ಟೆನ್ಸ್ ಅಂದರೆ ಯಾವುದು, OB ಡಿಸ್ಟೆನ್ಸ್ ಆಬ್ಜೆಕ್ಟ್ ಡಿಸ್ಟೆನ್ಸು ಮತ್ತು ಇಮೇಜ್ ಡಿಸ್ಟೆನ್ಸು. OA ಪ್ಲಸ್ OB ಡಿವೈಡೆಡ್ ಬೈ 4. ಅಲ್ಲಿಗೆ OA ಈಸ್ 21 ಇದೆ, ಪ್ಲಸ್ OBನೂ ಅಷ್ಟೇ 21 ಸೆಂಟಿಮೀಟ್ರ್ ಇದೆ, ಡಿವೈಡೆಡ್ ಬೈ 4 ಮಾಡ್ತೀನಿ. ಅಲ್ಲಿಗೆ 42 ಡಿವೈಡೆಡ್ ಬೈ 4 ಆಯಿತು. ಎಷ್ಟು ಬರುತ್ತಪ್ಪ ಅಂದರೆ 10.5 ಸೆಂಟಿಮೀಟ್ರ್ ಬರುತ್ತೆ. ಅದರ ಆ್ಯಕ್ಚುಯಲ್ ಫೋಕಲ್ ಲೆಂತು 10 ಸೆಂಟಿಮೀಟ್ರ್. ಈಗಾಗಲೇ ನಾವು ಡಿಸ್ಟೆಂಟ್ ಆಬ್ಜೆಕ್ಟ್ ಮೆಥಡಲ್ಲಿ ಅದನ್ನು ನೋಡಿ ಹೇಳಿದ್ದೀವಿ. ಸೊ ಅಲ್ಲಿಗೆ ಕರೆಕ್ಟಾಗಿ ಆಲ್ಮೋಸ್ಟ್ 10 ಸೆಂಟಿಮೀಟ್ರ್ ಇರೋದು 10.5 ಸೆಂಟಿಮೀಟ್ರಿಗೆ ಬಂದಿದೆ. ಸೊ ಆಲ್ಮೋಸ್ಟ್ ಈಕ್ವಲ್ ಕ್ಯಾಲ್ಕುಲೇಟೆಡ್ ವ್ಯಾಲ್ಯೂ ಮತ್ತು ಅದರ ಆ್ಯಕ್ಚುಯಲ್ ವ್ಯಾಲ್ಯೂ ಎರಡೂ ಸಹಿತ ಕಂಪ್ಲೀಟ್ ಆಗಿದೆ. ಸೊ ಥ್ಯಾಂಕ್ ಯು.